ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 55ನೇ ಪದ್ಯ. ಈಗಲೋ ಈ ದೇಹವಿನ್ಯಾವಾಗಲೋ ನಿಜವಲ್ಲವೆಂಬುದು ನೀಗ ತಿಳಿಯದೆ ಮಡದಿ ಮನೆ ಮನೆ ವಾರ್ತೆ ಎಂದೆನುತ. ರಾಗಲೋಭದಿ ಮುಳುಗಿ ಮುಂದಣ ತಾಗು ಬಾಗುಗಳರಿಯ ನಿನ್ನ ಸಮಾಗಮ ಬಯಸುವೆನು ರಕ್ಷಿಸು ನಮ್ಮ ನನವರತ. ಪರಮಾತ್ಮ, ಈ ದೇಹ ಈಗಲೋ ಇನ್ಯಾವಾಗಲೂ ಹೋಗುವಂಥದ್ದು. ಇದು ಸರ್ವತಃ ಶಾಶ್ವತವಲ್ಲ. ಅದನ್ನು ಗಮನಿಸದೆ ನಾನು ಹೆಂಡತಿ ಮನೆ ಕೆಲಸ ಎಂದು ಭಾವಿಸಿ ಕಾಮಲೋಭಗಳಿಗೆ ಒಳಗಾಗಿ ಮುಂದಿನ ಆಗು ಹೋಗಗಳನ್ನು ತಿಳಿಯದವನು ನಾನು. ನಿನ್ನ ಸಮಾಗಮವನ್ನು ಬಯಸಿರುವೆನು, ಶ್ರೀಹರಿಯೇ ಸದಾ ನಮ್ಮನ್ನು ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಈ ದೇಹವು ನಿತ್ಯ, ಅದರಂತೆ ದೇಹಕ್ಕೆ ಸಂಬಂಧಿಸಿದ ಪತ್ನಿ ಮೊದಲಾದವರು ಸಹ ಅನಿತ್ಯ. ಪರಮಾತ್ಮ ಒಬ್ಬನೇ ನಿತ್ಯ ಸಂಬಂಧಿಯಾದವನು. ಅವನೊಂದಿಗೆ ಇರುವುದೇ ನಿಜವಾದ ಪುರುಷಾರ್ಥ ಅಂತ ಭಾವ. ಇದು ದ್ವಾಸುಪರ್ಣ ಸಯುಜ ಸಖಾಯ ಎಂಬ ಉಪನಿಷದ್ವಾಣಿಯ ಭಾವವೂ ಆಗಿದೆ. ಇಲ್ಲಿ ನಿಜವಲ್ಲ ಎಂಬುದಕ್ಕೆ ಸುಳ್ಳು ಅಂತ ಅರ್ಥವಲ್ಲ, ಅನಿತ್ಯ ಅಶಾಶ್ವತ ಅಂತ ಅರ್ಥ. ಈ ರೀತಿಯಾಗಿ ಭಾಗವತದಲ್ಲಿ ಬಂದಿರುವಂತಹ ಅನೇಕ ಮಾತುಗಳ ವಿವರಣೆ ಈ ಪದ್ಯದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಗೀತೆಯಲ್ಲಿ ಹೇಳಿದ್ದಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಹೇಳಿ. ಆದರೆ ಅದು ಈಗಲೋ ಆಗಲೋ ಎಂಬುದಷ್ಟೇ ಇಲ್ಲಿಯ ಪ್ರಶ್ನೆ. ಇದನ್ನೇ ವಾದಿರಾಜ ಸ್ವಾಮಿಗಳು ಒಂದು ಪದ್ಯದಲ್ಲಿ ಬರೆದಿದ್ದಾರೆ. ಈಗಲೋ ಇನ್ಯಾವಾಗಲೋ ಈತನು ಹೋಗದಿರದು ಭೋಗದಾಶೆ ಬಿಡಿಸಯ್ಯ ನಾಗಶಯನ ನಳಿನ ನಯನ ಅಂತ ಬೆಳ್ಕೊತಾ ಇದ್ದಾರೆ. ಇಲ್ಲೇ ಬಿದ್ದಿದ್ದೇನೆ ಬಿಡಪ್ಪ, ದೇಶಕ್ಕೆ ಧನದಾಸಿಗೆ ಹೋಗಿ ಕಂಡವರಿಗೆ ಕಾಡಿ ಬೇಡಿ ಬಳಲಿಸಿ ಆ ಕಾಸಿನಾಸೆ ಘಾಸಿಯಾಗಿ ಹೋಗಿದ್ದೇನಪ್ಪ. ಶ್ರೀನಿವಾಸ, ನಿನ್ನನ್ನು ಪೂಜಿಸದೆ ಮೋಸ ಹೋದೇನಯ್ಯ ಅಂತ ಹೇಳ್ತಾ ಇದ್ದಾರೆ. ಸ್ನಾನ ಮೌನಗಳ ಮಾಳ್ಪೆ ಸಕಲ ಜನರ ಮುಂದೆ, ಮಾನವರು ಇಲ್ಲದಾಗ ಮೌನವಿಲ್ಲ, ಮಂತ್ರವಿಲ್ಲ. ಹೀಗೆ ವೃದ್ಧನಾದೆನು, ಹಲ್ಲುಗಳೆಲ್ಲ ಬಿದ್ದವು, ಕಣ್ಣು ಕಾಣಲಾರವು. ತಿದ್ದು ಮನವ ನಿನ್ನ ಪಾದ ಪದ್ಮ ನೆನೆವಂತೆ ಮಾಡೋ, ಪೊದ್ದಿದವರ ಪೊರೆವ ಕರುಣಾಸಿಂಧು ನೀನೇ ಎನಗೆ ಬಂದು. ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ, ನನ್ನ ಮನಸ್ಸನ್ನು ತಿದ್ದಿ ಸರಿಯಾಗಿ ಮಾಡಿ ಯಾವಾಗಲೂ ನನ್ನ ಮನಸ್ಸು ನಿನ್ನ ಪಾದದಲ್ಲಿಯೇ ಇರುವಂತೆ ಮಾಡಪ್ಪ ಅಂಥೇಳಿ ಬೇಡ್ಕೊತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಮಡದಿ ಮನೆ ಇವುಗಳ ಮುಂದೆ ಗಮನ ಹರಿಸುತ್ತಾ ಮುಖ್ಯ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಸಕಲ ವಿಧವಾದ ಅನರ್ಥಕ್ಕೆ ಗುರಿಯಾಗ್ತಾನೆ. ಅದರಿಂದ ಎಚ್ಚರ ಹೊಂದು ಅಂತ ಹೇಳ್ತಾರೆ. ಯಾವಾಗಲೂ ಆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾಯಿರು. ಭಾಗವತದಲ್ಲಿ ಹೇಳಿದ್ದಾರೆ, ರಾಯ ಕಲತ್ರ ಪಶವ ಸುತಾದಯೋ ಗೃಹ ಮಹಿ ಕುಂಜರೋ ಕೋಶಭೂತಯ ಸರ್ವೇರ್ಥ ಕಾಮಾಹ ಕ್ಷಣಭಂಗುರಾಯುಷಃ ಕುರುವಂತಿ ಮರ್ತಸ್ಯ ಕ್ಯೂತಿಪ್ರಿಯಂ ಚಲ ಅಂತ. ಬಟ್ ಈ ಜೀವನು ಮನೆ ಮೊದಲಾದವುಗಳ ಬಗ್ಗೆ ಅನಗತ್ಯವಾದ ಪ್ರಾಶಸ್ತ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಳುಗಿ ಹೋಗ್ತಾನೆ ಅಂತ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಅವಿವೇಕದಿಂದ ಮುಂದೆ ಅಪಾರವಾದ ಅನರ್ಥಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಸತ್ಕಾರ್ಯಗಳನ್ನು ಮಾಡು.
ಸತ್ಕಾರ್ಯದಿಂದ ಸತ್ಫಲ ಸಿಕ್ಕತ್ತೆ, ದುಷ್ಕಾರ್ಯದಿಂದ ದುಷ್ಫಲ ಸಿಕ್ಕತ್ತೆ. ಆ ಎಚ್ಚರವನ್ನು ಹೊಂದಿರು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸಮಾಗಮವನ್ನು ಬಯಸುವುದು ಎಂದರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ 4 ಮುಕ್ತಿಗಳಲ್ಲಿ ಒಂದನ್ನು ಪಡೆಯುವುದು ಅಂತ ಅರ್ಥ. ಶ್ರೀಹರಿಯ ಜೊತೆಗೆ ಜೀವನ ಸದಾ ಇರುವನಾದರೂ ಆ ಬಗ್ಗೆ ಅರಿವೇ ಅವನಿಗೆ ಇಲ್ಲದಿದ್ದದ್ದೇ ಸರಿ ಅಂತ ಹೇಳ್ತಾರೆ. ಆ ಅರಿವೇ ಉಂಟಾದಾಗ ಮಾತ್ರ ಅದು ನಿಜವಾದ ಸಮಾಗಮ ಅಂತ ಅನಿಸ್ಕೊಳುತ್ತೆ. ಹೃದಯದಲ್ಲಿ ನೆಲೆಸಿದವನನ್ನು ಸಾಕ್ಷಾತ್ಕರಿಸಿಕೊಂಡು ಮುಕ್ತಿ ಪಡೆಯುವುದೇ ಜೀವನದ ಮುಖ್ಯವಾದ ಉದ್ದೇಶ. ಅದೇ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಕನಕದಾಸ್ ಹೇಳ್ತಾರೆ, ತಾನ್ಯಾರೋ ತನ್ನ ದೇಹವ್ಯಾರೋ, ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ, ಅದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ಘೋರ ಸಂಸಾರ ತನುವೆಂಬ ತನ್ನಲ್ಲಿ ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು ಮಾರಪಿತಕ್ಕಾಗಿ ನೆಲೆಯಾದಿ ಕೇಶವನ ಪಾದ ವಾರಿಜವ ನಂಬಿದವ ಪರಮಯೋಗಿ. ಘೋರ ಸಂಸಾರದಲ್ಲಿ ಬೀಳಬೇಡ, ಯಾವಾಗಲೂ ಈ ದೇಹನೂ ನಂಬೇಡ, ಆ ಪರಮಾತ್ಮನನ್ನು ನಂಬಿ ಯಾವಾಗಲೂ ಅವನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ದಾಸರು ಆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ಮಾಂಸ ರಕ್ತದ ಮಡುವಿನಲ್ಲಿ ನವಮಾಸ ಜನನಿಯ ಜಠರದೊಳಗಿರುವ ಆ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು. ನೀ ಸಲುಹಿದನಲ್ಲವೇ ಕರುಣಾ ಸಮುದ್ರನು ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮ ನನವರತ. ಮಾಂಸ ಹಾಗೂ ರಕ್ತದ ಮಡುವಿನಲ್ಲಿ 9 ತಿಂಗಳು ಕಾಲ ತಾಯಿಯ ಹೊಟ್ಟೆಯೊಳಗೆ ಇರುವ ಆ ಸಮಯದಲ್ಲಿ ಬದುಕು ನೀಡಿದ ಸ್ವಾಮಿ ಬೇರೆ ಯಾರಪ್ಪ, ನೀನೇ. ಹಾಗೆ ಸಲುಹಿದವನು ನೀನೇ ಅಲ್ವೇನೋ. ಪರಮಾತ್ಮ ಇಂತಹ ಕರುಣಾ ಸಮುದ್ರನಾದ ನೀರಿರುವಾಗ ಬ್ರಹ್ಮದೇವರ ಹಂಗೇಕೆ, ನೀನೇ ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಗರ್ಭವಾಸುವಂತಹ ದುರ್ಭರ ಪ್ರಸಂಗದಲ್ಲಿ ರಕ್ಷಿಸುವ ಸ್ವಾಮಿ ಭಗವಂತನಾದ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ. ತಾಯಿಯ ಗರ್ಭದಲ್ಲಿ 9 ತಿಂಗಳು ಕಳೆಯುವುದು ಸಾಮಾನ್ಯವಾಗಿ ಅದು ಗರ್ಭವಾಸದ ಅವಧಿ. ಆ ಸಮಯದಲ್ಲಿ ಜೀವಿ ಹೊರಗಿನ ಆಹಾರವನ್ನು ಸ್ವೀಕರಿಸುವ, ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರುವಾಗ ಆಹಾರವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಜೀವ ಇರುವುದಿಲ್ಲ. ಬದುಕಿಗೆ ಆಹಾರ ಅತ್ಯಗತ್ಯ. ಅಂಥ ಆಹಾರವನ್ನು ತಳಿಸುವವನು, ಆ ವ್ಯವಸ್ಥೆ ಮಾಡಿದವನು ಪರಮಾತ್ಮನೇ. ಅಂತಹ 9 ತಿಂಗಳವರೆಗೆ ಜೀವಿಗೆ ಆಹಾರವನ್ನು ಕೊಡುವ ಮೂಲಕ ಪರಮಾತ್ಮ ಅವನು ರಕ್ಷಿಸುವ ಪರಿ ಅನನ್ಯವಾದುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕರುಣಾ ಸಮುದ್ರ ಅಂತ ಹೇಳ್ತಾ ಇದ್ದಾರೆ. ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ, ಭಾಗವತದಲ್ಲಿ ಹೇಳಿದೆ. ಜೀವನ ಅಸ್ವಾತಂತ್ರ್ಯವನ್ನು ಅನುಭವಕ್ಕೆ ಬರಲಿ ಅಂತ ಹೇಳಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾರು ನಮಗೆ ಉಪಕಾರ ಮಾಡಿದ್ದಾರೆ ಅಂತಹ ಅರಿವು ನಮಗೆ ಬಂದರೆ ಅವರ ಬಗ್ಗೆ ನಮಗೆ ಆದರ ಹುಟ್ಟುತ್ತೆ. ಈ ರೀತಿಯಾಗಿ ಪರಮಾತ್ಮನಿಂದ ನಮಗಾದ ಉಪಕಾರದ ಅರಿವು ಉಂಟಾದರೆ ಆಸ್ತಿಕ್ಯ ಭಾವವನ್ನು ಹುಟ್ಟಿಸುತ್ತೆ. ಅವನ ಅಪಾರ ಕಾರುಣ್ಯವನ್ನು ಮನವರಿಕೆ ಮಾಡಲು ಗೊತ್ತಾಗುತ್ತೆ. ಹೇಳಿದ್ದಾರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಇಂತಹ ಸೃಷ್ಟಿಯ ಕಾರ್ಯ ತ್ರಿಮೂರ್ತಿಗಳಲ್ಲಿ ಒಬ್ಬರೆನಿಸಿದ ಬ್ರಹ್ಮದೇವರು ಮಾಡ್ತಾರೆ ಅಂತ ಬಂದಿದೆ. ಕಮಲಾಸನ ಹಂಗೇಕೆ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಕಮಲಾಸನ ಹಂಗು ಅಂದರೆ ಹುಟ್ಟಿ ಸಾಯುವ ಪ್ರಕ್ರಿಯೆ. ಶ್ರೀಹರಿಯ ಕರುಣೆಯಿಂದ ಮುಕ್ತಿ ಲಭಿಸಿದಾಗ ಈ ಸಂಕೋಲೆ ಕಡಿದು ಮತ್ತೆ ಹುಟ್ಟುವ ಪ್ರಸಕ್ತಿ ಬರೋದೇ ಇಲ್ಲ. ಆಗ ಬ್ರಹ್ಮದೇವರ ಹಂಗು ಇಲ್ಲದಂತಾಗು ಎಂದರೆ ಪರಮಾತ್ಮನ ಕರುಣೆಯಿಂದ ಮುಕ್ತಿ ಲಭಿಸುವುದು. ಹುಟ್ಟು ಸಾವುಗಳಿಂದ ಪಾರಾಗುವ ಅತ್ಯಂತ ಖಚಿತವಾದ ಉಪಾಯ ಇದೊಂದೇ. ಅದಕ್ಕೆ ಕನಕದಾಸರು ಅಂತ ಹೇಳಿದರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ.
ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವ ಪರಮಾತ್ಮ ನಿನ್ನನ್ನು ರಕ್ಷಿಸ್ತಾನೆ, ತಲ್ಲೆಣಿಸಬೇಡ. ಬೆಟ್ಟದ ತುದಿಯಲ್ಲಿರೋ ವೃಕ್ಷಗಳನ್ನು ಅವನೇ, ಅಲ್ಲಿ ಯಾರು ನೀರು ಹೋಗಿ ಹಾಕಿದ್ದಾರೆ, ಅವುಗಳ ರಕ್ಷಣೆ ಮಾಡಿಲ್ಲೇನು? ಹುಟ್ಟಿಸಿದ ಸ್ವಾಮಿ ರಕ್ಷಣೆ ಮಾಡಿಸೇ ಮಾಡ್ತಾನೆ. ಅಡವಿಯೊಳಗಿರುವ ಮೃಗ ಜಾತಿಗಳಿಗೆ ಯಾರು ಆಹಾರ ಕೊಟ್ಟಿದ್ದಾರೆ ಟೈಮ್ ಸರಿಯಾಗಿ? ಆ ರೀತಿ ಪರಮಾತ್ಮನೇ ಜಗತ್ತಿಗೆ ತಾಯಿಯಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮ ರಕ್ಷಿಸ್ತಾನೆ ಅಂತ ಅನ್ನುವುದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಕೋ. ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ ನಿಲ್ಲದೇ ರಕ್ಷಿಪನು, ಇದಕ್ಕೆ ಸಂದೇಹ ಬೇಡ. ಆ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ, ಅದರ ಬಗ್ಗೆ ಸಂದೇಹ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಬಲು ಮೃಗವು ಮರಪಕ್ಷ ಕೇಟಕ ಜಲಚರೌಘದಿ ಜನಿಸಿದೆನು, ಕೋಟಲೆಗೊಳಿಸಬೇಡ ಕಟ ಮಾನವನಾದ ಬಳಿಕೆನ್ನು. ಕೊಲಿಸದಿರು ಯಮನಿಂದ ಮುರಹರ ಒಲಿದು ನಿನ್ನನು ಭಜಿಸುವರಿಗೆ, ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮ ನನವರತ. ಅನೇಕ ವಿಧವಾದ ಮೃಗಗಳು, ಮರ, ಪಕ್ಷಿ, ಕೀಟ, ಜಲಚರ ಮೊದಲಾದವುಗಳ ಪ್ರವಾಹದಲ್ಲಿ ನಾನು ಜನಿಸಿ ಬಂದಿದ್ದೇನೆ. ಇಂತಹ ಬವಣೆಯನ್ನು ಇನ್ನಾದರೂ ತಪ್ಪಿಸಪ್ಪ. ಮಾನವನಾದ ಮೇಲೆ ಇನ್ನು ಯಮನಿಂದ ಮತ್ತೆ ಮತ್ತೆ ಸಾಯುವಂತೆ ಮಾಡದಿರು ಪರಮಾತ್ಮ. ಮುರರನ್ನು ಸಂಹರಿಸಿದಂತಹ ನೀನು ಒಲಿದು ನಿನ್ನನ್ನು ಸೇವಿಸನ್ನು ಹೀಗೆ ಕೊಲ್ಲಿಸುವುದು ಸರಿಯೇನೋ? ಪರಮಾತ್ಮ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಈ ಪದ್ಯದಲ್ಲಿ ಜೀವಿಯು ಮಾನವನಾಗಿ ಜನಿಸಿ ಎಷ್ಟು ಕಷ್ಟ, ಅದಕ್ಕಿಂತ ಮೊದಲು ಎಷ್ಟು ಯೋನಿಗಳಲ್ಲಿ ಬಂದಿದ್ದಾನೆ. ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಅದನ್ನು ವ್ಯರ್ಥ ಮಾಡಬೇಡ. ಭಗವಂತನ ಆರಾಧನೆಯಿಂದ ಸಾರ್ಥಕಪಡಿಸ್ಕೋ, ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಗಳಿವೆ. ಮೃಗ, ಕೀಟ, ಪಶು, ಪಕ್ಷಿ, ಜಲಚರ, ಮರ, ಗಿಡ ಎಲ್ಲ ಇವೆ. ಇಷ್ಟೆಲ್ಲ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಆ ತೊಂದರೆ ತಪ್ಪಬೇಕು ಅಂತಂದರೆ ಆ ಪರಮಾತ್ಮನ ಸ್ಮರಣೆ ಮಾಡು. ಕೊಲೆಸದಿರು ಯಮನಿಂದ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಸಾಯುವ ಸಂಸಾರವನ್ನು ತಪ್ಪಿಸೋ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಯಮನಿಂದ ನರಕದಲ್ಲಿ ಬಳಲುವಂತೆ ಮಾಡಬೇಡಪ್ಪ. ಅಪಮೃತ್ಯು ಮೊದಲಾದವು ಬರದಂತೆ ರಕ್ಷಿಸಪ್ಪ. ಯಮಲೋಕ ಸೇರುವಂತಹ ಪಾಪಕರ್ಮಗಳನ್ನು ನಮ್ಮಿಂದ ಮಾಡಿಸಬೇಡ ಪರಮಾತ್ಮ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಇದೆಲ್ಲ ಅಪಮೃತ್ಯು, ನರಕ ಮೊದಲಾದ ಯಾವಾಗ ಬರುತ್ತೆ ಅಂದರೆ ಸ್ವಧರ್ಮವನ್ನು ಮರೆತಾಗ, ಪರಮಾತ್ಮನ ಸೇವೆಯನ್ನು ಬಿಟ್ಟಾಗ. ಹಾಗೆ ಮಾಡದೆ ಪರಮಾತ್ಮನು ನೀಡಿದ ಮಾನವ ಜನ್ಮವನ್ನು ಜ್ಞಾನಾರ್ಜನೆ, ಲೋಕೋಪಕಾರ, ಭಗವತ್ ಪೂಜೆ ಮೊದಲಾದವುಗಳ ಮೂಲಕ ಸಾರ್ಥಪಡಿಸಿಕೊಳ್ಳುವವರೆಗೆ ಅಂತಹ ಕೇಡು ಸರ್ವಥಾ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವನದ ಸಾರ್ಥಕ್ಯ ಪಶುಗಳಂತೆ ಬದುಕುವುದರಲ್ಲಿ ಅಲ್ಲ, ಸದಾ ಎಚ್ಚೆತ್ತಿದ್ದು ಪರಮಾತ್ಮನ ಆರಾಧನೆಯಲ್ಲಿ ತೊಡಗ್ತಾ ಇರಬೇಕು ಅನ್ನುವುದೇ ಮುಖ್ಯ ಭಾವ ಇಲ್ಲಿ. ಭಾಗವತದಲ್ಲಿ ಬಂದ್ವಿ. ಸೃಷ್ಟ್ವಾ ಪುರಾಣಿ ವಿವಿಧಾನ್ಯ ಜಯ ಆತ್ಮಶಕ್ತ್ಯ ವೃಕ್ಷಾನ್ ಸರಿ ಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೇಸ್ತೈರತೃಪ್ತ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವ ಬೋಧದೇಶಣಂ ಮುದಮಾಪದೇವ ಅಂತ ಬಂದಿದೆ. ಆದ್ದರಿಂದ ಅನೇಕ ಜನ್ಮಗಳ ದಾಟಿದ ಮೇಲೆ ಮನುಷ್ಯ ಜನ್ಮ ಬರುತ್ತೆ. ಆ ಮನುಷ್ಯ ಜನ್ಮವನ್ನು ಹಾಳು ಮಾಡ್ಕೋಬೇಡ. ಪ್ರತಿ ಕ್ಷಣಕ್ಕೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾರೆ. ಪುರಂದಾಸರು ಒಂದು ಕಡೆ ಹೇಳಿ, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲೇಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ ದಾಸರು. ಭಾಗವತ, ಮಹಾಭಾರತ ಎಲ್ಲದರಲ್ಲಿ ಬಂದಿದೆ. ಮಾನವ ಜನ್ಮ ಬರಬೇಕಾದ್ರೆ 84 ಲಕ್ಷ ಯೋನಿ ದಾಟಿ ಬಂದಿದೆಯಪ್ಪ, ಅದನ್ನು ಹಾಳು ಮಾಡ್ಕೋಬೇಡ, ಮತ್ತೆ ಹೋಗಿ ವಾಪಸ್ ಸೇರ್ಕೋಬೇಡ. ಆ ಜನ್ಮ ಬಂದಾಗ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡೋ, ಯಾವಾಗಲೂ ಅವನನ್ನು ಸ್ಮರಣೆಯನ್ನು ಮಾಡು.
ಪಂಚಭೂತದ ಕಾಯದೊಳು ನೀ ವಂಚಿಸದೇ ಇರುತ್ತಿರಲು ಪೂರ್ವದ ಸಂಚಿತ ಫಲವೆನ್ನಲೇಕಿದ ಮರುಳತನದಿಂದ ಮಿಂಚಿದವರಿನ್ನುಂಟೆ ತಿಳಿಯ ಪ್ರಪಂಚವೆಲ್ಲಕ್ಕೆ ತಪ್ಪಿದವನೇ ಕೊಂಚದವನೇ ಕೃಷ್ಣ ರಕ್ಷಿಸು ನಮ್ಮ ನನವರತ. ಪಂಚಭೂತಗಳಿಂದ ಆಗಿರುವ ದೇಹದೊಳಗೆ ನೀನು ವಂಚನೆ ಮಾಡದೆ ಇರುತ್ತಾ ಇರುವಾಗ ನಾನು ಇದನ್ನು ಹಿಂದಿನ ಸಂಚಿತ ಕರ್ಮದ ಫಲ ಎಂದು ಏಕೆ ಅನ್ಬೇಕಪ್ಪ? ಇನ್ನು ಮರುಳತನದಿಂದ ಅಭ್ಯುದವನ್ನು ಕಂಡವರುಂಟೇನೋ ತಿಳಿಯೋದಪ್ಪ. ಪ್ರಪಂಚಕ್ಕೆಲ್ಲ ಹೊರತಾದವನು ನೀನು ಸಾಮಾನ್ಯದವನಲ್ಲ. ಶ್ರೀಕೃಷ್ಣ, ಶ್ರೀಹರಿ ನಮ್ಮನ್ನು ನೀನು ಸದಾ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಪ್ರಕೃತಿಗೆ ಒಳಪಟ್ಟ ಪ್ರತಿಯೊಂದು ದೇಹವೂ ಸಹ ಪ್ರಾಕೃತವಾದದ್ದು. ಮನುಷ್ಯ ಶರೀರವಂತೂ ಪಂಚಭೂತಗಳಿಂದಾದ ಭೌತಿಕ ದೇಹ. ಈ ದೇಹವನ್ನು ನೀಡಿದ ಪರಮಾತ್ಮ ಆ ದೇಹದಲ್ಲಿ ತಾನೇ ಇದ್ದಾನೆ. ಹಾಗಿರುವ ಮೂಲಕ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇಂತಹ ದೇಹದಲ್ಲಿದ್ದಾಗ ಅದರ ಮಹತ್ವವನ್ನು ತಿಳಿಯದೆ ಮೋಹಕ್ಕೊಳಗಾಗಿ ಸಾಧನೆಯ ಮಾರ್ಗವನ್ನು ಹಿಡಿಯದೆ ಯಾರಿದ್ದಾರೆ ಅವರು ಭಾಳ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಮರುಳತನ, ಅವನ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವುದು. ದೈವೇ ಹೇಷ ಗುಣಮಯೇ ಮಮ ಮಾಯಾ ದುರತ್ಯಯ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಇಂತಹ ಮಾಯೆಗೆ ಒಳಗಾಗದಿರೋರು ಬಹಳ ಕಡಿಮೆ ಅಂತ ಹೇಳ್ತಾರೆ. ಇಂತಹ ಭೌತಿಕ ದೇಹಕ್ಕೆ ಒಳಗಾಗದ ನಿತ್ಯ ಮುಕ್ತರು ಇಬ್ಬರೇ. ಒಬ್ಬಳು ಮಹಾಲಕ್ಷ್ಮಿಯಾದರೆ ಮತ್ತೊಬ್ಬ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ. ಸ್ವತಂತ್ರನಾದ ನಿತ್ಯ ಮುಕ್ತನಂತೂ ಪರಮಾತ್ಮ ಒಬ್ಬನೇ. ಆದ್ದರಿಂದಲೇ ಅವನು ಸರ್ವೋತ್ತಮ. ಅವನನ್ನು ಮಿಂಚಿದವರು ಅಂದರೆ ಮೀರಿಸಿದವರು, ಮಿಗಿಲಾದವರು ಅಂಥವರು ಬೇರೆ ಯಾರೂ ಇಲ್ಲವೇ ಇಲ್ಲ. ಆ ಪರಮಾತ್ಮ ಕ್ಷರಾಕ್ಷರ ಪುರುಷನಾದ ಸರ್ವೋತ್ತಮ. ಆದ್ದರಿಂದಾಗಿಯೇ ಅವನು ಕೃಷ್ಣ ಎನ್ನಿಸಿ ತನ್ನನ್ನು ನಂಬಿದವರಿಗೆ ಮುಕ್ತಿ ನೀಡುವ ಮಹಾಮಹಿಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರು ಹೊರತು ಇತರ ಎಲ್ಲರೂ ಪ್ರಕೃತಿಯ ಬಂಧನಕ್ಕೆ ಒಳಗಾಗಿದ್ದಾರೆ. ಬ್ರಹ್ಮಾದಿ ರುಜುಗಳಿಗೆ ಇಂತಹ ಬಂಧನ ದಗ್ಧಪಟಾಯಮಾನವಾಗಿದೆ. ಇತರರಿಗೆ ಅದು ಬಂಧಕವೇ ಆದದ್ದು. ಶ್ರೀಹರಿಗೆ ಮಾತ್ರ ಪ್ರಕೃತಿಯ ಬಂಧನ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಚಿತ ಅಂತಂದರೆ ಹಿಂದಿನ ಜನ್ಮಗಳಲ್ಲಿ ಸಂಪಾದಿತವಾದ ಕರ್ಮ ಅಂತ ಅರ್ಥ. ಅಪರೋಕ್ಷ ಜ್ಞಾನವಾಗುತ್ತಲೇ ಅಲ್ಲಿವರೆಗಿನ ಸಕಲ ಕರ್ಮಗಳು ಸಹ ಸಂಚಿತ ಅಂತ ಅನಿಸ್ಕೊಳುತ್ತೆ. ತಪ್ಪಿದವ ಅಂದರೆ ಸಂಸಾರಿಗಳಿಂದ ಭಿನ್ನನಾದವನು, ಮರುಳತನದಿಂದ ಹೊರತಾದವನು, ನಿತ್ಯ ಮುಕ್ತನಾದವನು. ಕೊಂಚದವನೇ ಅಂದರೆ ಸಾಮಾನ್ಯನೇ. ನಿತ್ಯ ಮುಕ್ತನಾದ ಪರಮಾತ್ಮ ಅಸಾಮಾನ್ಯ ಅಂತ ಹೇಳ್ತಾರೆ. ಮರುಳತನದಿಂದ ಅಂದರೆ ಅವಿವೇಕದಿಂದ ಎಂದೂ ಸಾಧನೆ ಆಗೋದಿಲ್ಲ. ಮಿಂಚಿದವರು ಅಂದರೆ ಮೀರಿದವರು ಅಂದರೆ ಸಾಮಾನ್ಯವಾಗಿ ಸಂಸಾರ ಮೋಹ ಮೊದಲಾದವುಗಳನ್ನು ಮೀರಿ ನಿಲ್ಲುವವರು ಅಂತ ಅರ್ಥ. ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ, ಇವನ ಮಾಯ ಗೆಲುವನ ಅವನು ಈ ಜಗತ್ರಯದಿ ಅಂತ. ಮಾತಿನಲ್ಲಿ ಪರಮಾತ್ಮನ ಮಾಯನ್ನು ಗೆಲ್ಲುವುದು ಮೂರು ಲೋಕದಲ್ಲಿ ಸಕಲರಿಗೂ ಅಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಲವು ಕರ್ಮಗಳಿಂದ ಮೂತ್ರದ ಬೆಲೆಗಳಲ್ಲಿ ಸಂಚರಿಸಿ ಪದವಿಯ ಫಲವ ಕಾಣದೆ ಹೊಲಬು ತಪ್ಪಿದೆ ನನ್ನ ದೇಹದಲ್ಲಿ. ಒಲಿದು ನೀನಿರೆ ನಿನ್ನ ಸಲುಗೆಯ ಒಲಮೆಯಲಿ ಸೆಳೆವೆ ಮುಕ್ತಿಯ ಲಲನೆಯನ್ನು ತಳುವಿಲ್ಲ ರಕ್ಷಿಸು ನಮ್ಮ ನನವರತ. ಹಿಂದೆ ಮಾಡಿದ ಬಗೆ ಬಗೆಯ ಕರ್ಮಗಳಿಂದಾಗಿ ಅನೇಕ ಯೋನಿಗಳಲ್ಲಿ ಹುಟ್ಟಿ ಬರುವ ನಾವು ಮುಂದೆ ದಾರಿಯನ್ನಾಗಲಿ ಅದರ ಪರಿಣಾಮವನ್ನಾಗಲಿ ಕಾಣದೆ ನಾನು ದಾರಿಯನ್ನು ತಪ್ಪಿದ್ದೇನೆ. ನನ್ನ ದೇಹದಲ್ಲಿ ನೀನು ಒಲಿದು ನೆಲೆಸಿರುವಾಗ
ನಿನ್ನ ಅನುಗ್ರಹದಿಂದ, ಆ ಅನುಗ್ರಹದ ಬಲದಿಂದ ನಾನು ಮುಕ್ತಿ ಕಾಂತೆಯನ್ನು ತಕ್ಕೈಸುವೆನು, ತಡಮಾಡೆನು. ಅಂತಹ ಕರುಣಾಳವಾದ ಶ್ರೀಹರಿಯೇ, ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಈ ಪದ್ಯದಲ್ಲಿ ಬೇಡ್ಕೊತಾ ಇದ್ದಾರೆ. ಸಾಧನೆ ಪೂರೈಸುವ ಮುನ್ನ ಜೀವ ಅನೇಕ ಯೋನಿಗಳಲ್ಲಿ ಜನಿಸಿ ಹುಟ್ಟುತ್ತಲೇ ಇರುತ್ತೆ. ಅವನಿಗೆ ಉದ್ಧಾರದ ಹಾದಿ ಕಾಣುವುದು ಕಷ್ಟ ಅಂತಾರೆ. ಅದರಿಂದಾಗೇ ತಪ್ಪು ದಾರಿ ಹಿಡಿಯುವುದು ಸಹ ನಿಶ್ಚಿತ. ಆದರೆ ಪರಮಾತ್ಮನು ಒಲಿದಲ್ಲಿ ಮುಕ್ತಿಯು ಲಭಿಸುವುದು ನಿಶ್ಚಿತ ಅಂತ ಹೇಳ್ತಾರೆ. ಮೂತ್ರದ ಬಿಲಗಳು ಅಂದರೆ ಯೋನಿಗಳು ಅಂತ ಅರ್ಥ. ಸಾಮಾನ್ಯವಾಗಿ ಜೀವರು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರ್ತಾರೆ ಅಂತ ಪುರಾಣಗಳಲ್ಲಿ ಬಂದಿದೆ. ಪರಮಾತ್ಮ ದೇಹವನ್ನು ನೀಡುವುದಲ್ಲದೆ ಆ ದೇಹದಲ್ಲಿ ಸ್ವತಃ ತಾನು ಇದ್ದು ಸರ್ವ ಬಗೆಯ ಕರ್ಮಗಳನ್ನು ಸಹ ಯಥೋಚಿತವಾಗಿ ನಡೆಸಿ ಸಾಧನವನ್ನು ಮಾಡಿಸ್ತಾನೆ. ಇದರ ಎಚ್ಚರ ಇಲ್ಲದವರು ಬಂಧನಕ್ಕೊಳಗಾಗ್ತಾರೆ. ಆದರೆ ಅದನ್ನು ಸರಿಯಾಗಿ ತಿಳಿದು ಅವನನ್ನು ಭಕ್ತಿಯಿಂದ ಆರಾಧಿಸುವವರ ಕರ್ಮಬಂಧನವನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಮುಕ್ತಿಯ ಲಲನೆಯನ್ನು ಬರಸೆಳೆಯುವುದು ಅಂದರೆ ಮುಕ್ತಿಯನ್ನು ಪಡೆಯುವುದು ಅಂತ ಅರ್ಥ. ವಿಹಿತ ಕರ್ಮಗಳನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಸರಿಯಾಗಿ ಆಚರಿಸಿ ಪ್ರತಿಫಲವನ್ನು ಆಶಿಸದೆ ಶ್ರೀಕೃಷ್ಣಾರ್ಪಣ ಬುದ್ಧಿಯಿಂದ ಸಮರ್ಪಿಸಿದಲ್ಲಿ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ ಮುಂದೆ ಮುಕ್ತಿ ಲಭಿಸುತ್ತೆ ಅಂತ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಆದರೆ ಆ ಸಾಧನೆ ಪ್ರತಿ ಹಂತದಲ್ಲಿಯೂ ಸಹ ಪರಮಾತ್ಮನ ಒಲುಮೆ ಅತ್ಯಂತ ಅಗತ್ಯವಾಗಿದೆ. ಮುಖ್ಯವಾಗಿ ಮುಕ್ತಿ ಲಭಿಸುವುದು ಪರಮಾತ್ಮನ ಒಲುಮೆಯಿಂದಲೇ ಅನ್ನುವುದು ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿರುವ ದೊಡ್ಡ ಪ್ರಮೇಯ. ಅದನ್ನೇ ಇಲ್ಲಿ ಒಲುಮೆ ಎಂಬ ಪದದಿಂದ ಸೂಚಿಸ್ತಾ ಇದ್ದಾರೆ. ಇಲ್ಲಿ ಮುಕ್ತಿಯ ಲಲನೆಯನ್ನು ಬರಸೆಳೆವೆ ಎಂಬ ಮಾತು ಉಪನಿಷತ್ತಿನಲ್ಲಿ ಬಂದಿದೆ. ಪ್ರಯಯ ಸಂಪರಿಷ್ವಕ್ತ ಬಾಹ್ಯಂ ನ ಕಿಂಚಿನ್ ವೇದ ಅಂತ ಮಾತಿನ ಬಂದಿದೆ. ಆದ್ದರಿಂದ ತಿಳ್ಕೋಬೇಕು. ಅನೇಕ ಯೋನಿಗಳು ಹುಟ್ಟಿ ಮನುಷ್ಯ ಜನ್ಮದಲ್ಲಿ ಬಂದಿದ್ದೇನೆ. ಆ ಮನುಷ್ಯ ಜನ್ಮವನ್ನು ಸಾರ್ಥಕವಾಗಿ ಮಾಡಿಕೊಳ್ಬೇಕಾದ್ರೆ ಸರಿಯಾಗಿ ನಾನು ಯಾವ ವರ್ಣದಲ್ಲಿದ್ದೇನೆ, ಯಾವ ಆಶ್ರಮದಲ್ಲಿದ್ದೇನೆ, ದೇಹ ಕಾಲಕ್ಕೆ ಅನುಸಾರವಾಗಿ ಕರ್ಮಗಳನ್ನು ಮಾಡಬೇಕು ಅಂಥೇಳಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ದಾಸರು ಇದನ್ನೇ ಹೇಳ್ತಾರೆ. ಮುಖ್ಯವಾಗಿ ಇದನ್ನು ತಿಳ್ಕೊ. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರಕ್ಷಿಸಿದವನು ಅವನೇ, ಎಲ್ಲ ಕಾಲದಲ್ಲೂ ರಕ್ಷಿಸಿದವನು ಅವನೇ, 84 ಲಕ್ಷ ಯೋನಿಯಲ್ಲಿ ರಕ್ಷಿಸಿದವನು ಅವನೇ. ಅಂತಹ ಪರಮಾತ್ಮ ನಿನ್ನ ರಕ್ಷಿಸ್ತಾ ಇದ್ದಾನೆ. ನೀನು ಅವನ ಸ್ಮರಣೆಯನ್ನು ಮಾಡ್ತಾ ಇರೋ, ಯಾವಾಗಲೂ ಅವನ ಸ್ಮರಣೆಯನ್ನು ಮಾಡ್ತಾ ಇರು. ಆಗ ನೀನು ಈ ದಾರಿಯಿಂದ ಮುಕ್ತಿ ಹೋಗ್ತಿ ಅಂತ ಹೇಳ್ತಾಳೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.